ನಮಸ್ತೆ ಮಿತ್ರರೇ. ಬೇಸಿಗೆಯಲ್ಲಿ ಬಾಳೆಹಣ್ಣು ತಂದಿಟ್ಟ ಕೂಡಲೇ ಒಂದು 2 ದಿವಸದಲ್ಲಿ ಕಪ್ಪಾಗಿ ಹೋಗ್ತದೆ. ಹಾಗಾಗುವಾಗ ಒಂದು ರುಚಿಕರವಾದ ಐಸ್ ಕ್ರೀಮನ್ನು ನಾವು ಮನೆಯಲ್ಲಿಯೇ ಯಾವುದೇ ಒಂದು ಕ್ರೀಮನ್ನು ಬಳಸದೆ ಕೇವಲ ಕೆಲವು ಡ್ರೈ ಫ್ರೂಟ್ಸ್ಗಳನ್ನು ಬಳಸಿ ಬಹಳ ರುಚಿಕರವಾಗಿ ಮಾಡ್ಬೋದು. ನಿಮಗೆ ಗೊತ್ತಿರುವ ಹಾಗೆ ಹೊರಗೆ ಅಂಗಡಿಗಳಲ್ಲಿ ಸಿಗುವಂತಹ ಐಸ್ ಕ್ರೀಮ್ಗಳು ಹೆಚ್ಚಾಗಿ ಅದರಲ್ಲಿ ಒಂದು ಆಯಿಲ್ಗಳನ್ನು ಹಾಕಿ ಮಾಡಿದಂತಹದ್ದು, ಅದರಲ್ಲಿ ಕ್ರೀಮೇ ಇರುವುದಿಲ್ಲ ನನಗೆ. ಹಾಗಿರುವಾಗ ಇವತ್ತು ನಾನು ಒಂದು ರುಚಿಕರವಾದ ಐಸ್ ಕ್ರೀಮನ್ನು ತಯಾರಿಸಿದ್ದೇನೆ. ಅದನ್ನು ಹೇಗೆ ಮಾಡುವುದೆಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಒಂದು ಟೇಸ್ಟಿಯಾದ ಹೆಲ್ದಿಯಾದ ಮನೆಯಲ್ಲೇ ಮಾಡಬಹುದಾದಂತಹ ಕೆಲವೇ ಸಾಮಾನುಗಳು ಸಹ ಹೇಗೆ ಮಾಡುವುದೆಂದು ನೋಡೋಣ. ಮಿತ್ರರೇ, ಶೆಕೆಗೆ ಬಾಳೆಹಣ್ಣುಗಳು ಬೇಗ ಕಪ್ಪಾಗ್ತದೆ. ಹೀಗೆ ಕಪ್ಪಾದ ಬಾಳೆಹಣ್ಣುಗಳಿದ್ದರೆ ಕೂಡಲೇ ನಾವೊಂದು ತುಂಡು ಚಾಕ್ಲೇಟ್ ಇದ್ದರೆ ಅಥವಾ ಒಂದು ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಮತ್ತು ಬಾದಾಮ್ ಇದ್ದರೆ ರುಚಿಕರವಾದ ಆರೋಗ್ಯಭರಿತವಾದ ಯಾವುದೋ ಕ್ರೀಮ್ ಬೇಡ, ಏನು ಬೇಡ, ಒಂದು ಹೆಲ್ದಿಯಾದ ಒಂದು ಐಸ್ ಕ್ರೀಮನ್ನು ಮಾಡೋಣ. ಬಹಳ ರುಚಿಕರವಾಗಿ ಬರ್ತದೆ. ಸ್ವಲ್ಪ ವೆನಿಲಾ ಎಸೆನ್ಸ್ ಬೇಕು. ನಾವೇನು ಸ್ವೀಟಿಗೆ ಸಕ್ಕರೆ ಸಹ ಹಾಕ್ಕೊಳ್ತಿಲ್ಲ, ಹನಿಯನ್ನು ಯೂಸ್ ಮಾಡ್ತಿದ್ದೇವೆ. ಹಾಗಾದರೆ ಸ್ವಲ್ಪ ಒಂದು 4-5 ಬಾಳೆಹಣ್ಣುಗಳು ಬೇಕು. ಒಂದು ಚಾಕ್ಲೇಟ್ ಪೌಡರ್ ಇದ್ದರೆ ಸಾಕ್ತದೆ. ಚಾಕ್ಲೇಟ್ ಪೌಡರ್ ಹೆಚ್ಚಾಗಿರದಿದ್ರೆ ಚಾಕ್ಲೇಟ್ ಬಾರ್ ಇದ್ದರೆ ಸಹ ಅದು ಸಹ ನಡೀತದೆ. ಮತ್ತು ಒಂದು ಮುಷ್ಟಿಯಷ್ಟು ಕ್ಯಾಶ್ಯೂ ನಟ್ಸು, ಒಂದು ಮುಷ್ಟಿಯಷ್ಟು ಬಾದಾಮ್. ಈಗ ಮೊದಲಿಗೆ ನಾವು ಇದನ್ನು ಸಿಪ್ಪೆಯನ್ನು ತೆಗೆದುಕೊಳ್ಳೋಣ. ಇದರದ್ದು ಒಂದೊಂದಾಗಿ ಸಿಪ್ಪೆಯನ್ನು ತೆಗೆದುಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಹೊರಗೆ ಕಪ್ಪಿದ್ರೆ ಸಹ ಒಳಗೆ ನೋಡಿ ಏನು ಚೆನ್ನಾಗಿದೆ. ಈಗ ಶೆಕೆಗೆ ಹಾಗೆ ಇದೆಲ್ಲವನ್ನು ನಾನು ಒಂದು 4-5 ಬಾಳೆಹಣ್ಣುಗಳನ್ನು ಸಣ್ಣದಾಗಿ ಹೀಗೆ ಕಟ್ ಮಾಡಿಕೊಂಡು ಇದನ್ನೊಂದು ಟಿಫಿನ್ ಬಾಕ್ಸಲ್ಲಿ ಹಾಕ್ಕೊಳ್ತಿದ್ದೇನೆ. ನೋಡಿ, ಅಥವಾ ನೋಡಿ ಕಪ್ಪಾದದ್ದು ಬೇಕಿದ್ರೆ ತೆಗೆದುಕೊಳ್ಳೋಣ. 4 ಅಥವಾ 5 ಬಾಳೆಹಣ್ಣನ್ನು, ಸ್ವಲ್ಪ ಹೆಚ್ಚು ಹಣ್ಣಾದದ್ದು ಇದರದ್ದು ಮೇಲಿನ ಪಾಟನ್ನು ತೆಗೆದುಕೊಳ್ಳೋಣ. ಹೀಗೆಲ್ಲವನ್ನು ನಾನು ಕಟ್ ಮಾಡಿ ತೋರಿಸ್ತೇನೆ ವೀಕ್ಷಕರೇ. ನೋಡಿ, 4-5 ಬಾಳೆಹಣ್ಣು ಉಂಟು ಇದರಲ್ಲಿ. ಇದನ್ನು ಕಟ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಡೀಪ್ ಫ್ರೀಸರಲ್ಲಿ ಒಂದು 4 ಗಂಟೆಗಳ ಕಾಲ ಇಟ್ಕೊಳ್ಳೋಣ. ಮತ್ತು ಇಲ್ಲಿ ನೋಡಿ, ಇವುಗಳಿಗೆ ನೀರನ್ನು ಹಾಕ್ಕೊಂಡು ಇವುಗಳನ್ನು ಸಹ ಒಂದು 2-3 ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳೋಣ. ಇನ್ನು ಒಂದು 3 ಗಂಟೆಗಳ ನಂತರ ನಮ್ಮ ಕೆಲಸ. ಸೊ ನಮಗೆ ಚಾಕ್ಲೇಟ್ ಅಥವಾ ಚಾಕ್ಲೇಟ್ ಪೌಡರ್ ಇದ್ದರೆ ಒಳ್ಳೆಯದು. ವೆನಿಲಾ ಎಸೆನ್ಸ್ ಬೇಕು, 1 ಸ್ಪೂನಿನಷ್ಟು, ಮತ್ತು ಹನಿ. ಇಷ್ಟಿದ್ರೆ ನಮ್ಮ ಒಂದು ಡಿಲೀಷಿಯಸ್ ಐಸ್ ಕ್ರೀಮ್ ರೆಡಿ ಆಗ್ತದೆ. ಒಂದು 4 ಗಂಟೆಗಳ ನಂತರ ಫ್ರೀಸರ್ನಿಂದ ನಾನು ಈ ಒಂದು ಬಾಳೆಹಣ್ಣು ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ಒಂದು ಮಿಕ್ಸಿಗೆ ಹಾಕೊಳ್ಳೋಣ. ನೋಡಿ, ಎಲ್ಲವನ್ನು ಹಾಕೊಂಡಿದ್ದೇನೆ. ಇಲ್ಲಿ ಈ ಒಂದು ಬಿಸಿ ನೀರನ್ನು ಇಟ್ಟುಕೊಂಡಿದ್ದೇನೆ. ನಾವು ಡೈರೆಕ್ಟಾಗಿ ಮೆಲ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಮೆಲ್ಟ್ ಮಾಡಲಿಕ್ಕೆ ಇಲ್ಲಿ ಇಟ್ಕೊಳ್ಳೋಣ. ಸಣ್ಣ ಕಟ್ ಮಾಡಿಕೊಂಡು. ನಿಮ್ಮ ಹತ್ರ ಈ ಚಾಕ್ಲೇಟ್ ನಿಮಗೆ ಬೇಡದಿದೆ, ಚಾಕ್ಲೇಟ್ ಯಾವಾಗಲೂ ಅವೈಲೇಬಲ್ ಇರ್ತದೆ ಹೇಳಿ ನಾನು ಚಾಕ್ಲೇಟಲ್ಲಿ ಮಾಡಿ ತೋರಿಸಿದ್ದೇನೆ. ಕೊಕೊ ಪೌಡರ್ ಇದ್ದರೆ ಸೀದಾ ಕೊಕೊ ಪೌಡರನ್ನು ಇದಕ್ಕೆ ಹಾಕಿದರೆ ಆಗ್ತದೆ. ಆ್ಯಕ್ಚುಲಿ ಕೊಕೊ ಪೌಡರ್ನಿಂದ ಹಾಕುವಂಥದ್ದು. ನಾನು ಕೊಕೊ ಪೌಡರ್ ಇಲ್ಲ ಹೇಳಿ ನನ್ನ ಹತ್ರ ಚಾಕ್ಲೇಟ್ ಇತ್ತು, ಚಾಕ್ಲೇಟನ್ನು ನಾನು ಹಾಕೊಂಡಿದ್ದೇನೆ. ಇದು ಕ್ಯಾಡ್ಬರೀಸ್ ಚಾಕ್ಲೇಟ್ಗಳು. ಇದು ಸ್ವಲ್ಪ ಅದರಲ್ಲಿ ನೀರಾಗಲಿ ಹೀಗೆ. ಇನ್ನು ಇಲ್ಲಿ ನೋಡಿ, ಇದಕ್ಕೆ ಈ ಒಂದು ಗೇರು ಬೀಜ, ನೆನೆಸಿಟ್ಟಂತಹ ಗೇರು ಬೀಜವನ್ನು ಹಾಕ್ಕೊಳ್ತಿದ್ದೇನೆ ನಾನು. ಇನ್ನು ನೆನೆಸಿಟ್ಟಂತಹ ಈ ಒಂದು ಬಾದಾಮನ್ನು ಸಿಪ್ಪೆಯನ್ನು ತೆಗೆದು ಹಾಕ್ಕೊಳ್ಬೇಕು. ಸಿಪ್ಪೆ ಬೇಡ ನಮಗೆ, ಸಿಪ್ಪೆ ತೆಗೆದು ಇದರಲ್ಲಿ ನಾನು ಹಾಕ್ಕೊಳ್ತಿದ್ದೇನೆ. ಎಲ್ಲ ಸಿಪ್ಪೆಯನ್ನು ತೆಗೆದು ಇದರಲ್ಲಿ ಹಾಕ್ಕೊಳ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಎಲ್ಲ ಬಾದಾಮಿಗಳನ್ನು ಸಿಪ್ಪೆ ತೆಗೆದಾಯಿತು. ಇಲ್ಲಿ ನೋಡಿ ಮೆಲ್ಟ್ ಆಗ್ತಾ ಉಂಟು. ಅದು ಹಾಗೆ ಮೆಲ್ಟ್ ಆಗ್ತಾ ಇರಲಿ. ನಾನು ಇದನ್ನು ಫಸ್ಟಿಗೆ 1 ರೌಂಡ್ ಒಮ್ಮೆ ತೆಗೆದು ಗ್ರೈಂಡ್ ಮಾಡಿ ತರ್ತೇನೆ. ನೋಡಿ, ಯಾವಾಗಲೂ ಚಾಕ್ಲೇಟ್ಗಳನ್ನು ಈ ರೀತಿಯಲ್ಲಿ ಮೆಲ್ಟ್ ಮಾಡಿಕೊಳ್ಬೇಕು. ಅಥವಾ
ಚಾಕ್ಲೇಟ್ ಪೌಡರ್ ಹಾಕಿದರೆ ಡೈರೆಕ್ಟಾಗಿ ನೀವು ಪೌಡರ್ ಹಾಕಿದರೆ ಆಗ್ತದೆ. ಚಾಕ್ಲೇಟ್ ಪೌಡರ್ ಇದ್ದರೆ ಬಹಳ ಉತ್ತಮ. ನಾನು ಚಾಕ್ಲೇಟ್ ಪೌಡರ್ ಇಲ್ಲ ಹೇಳಿ ನಾನು ಯೂಸ್ ಮಾಡಿದ್ದೇನೆ. ಏನು ಬೇರೆ ಯಾವ ಕ್ರೀಮ್ ಆಗಲಿ, ಸಕ್ಕರೆ ಆಗಲಿ, ಬೆಲ್ಲ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ. ಈಗ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡು ಇದನ್ನು ಪುನಃ ಗ್ರೈಂಡ್ ಮಾಡ್ತೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೇನೆ. ಅದರ ಮೊದಲು ಇದಕ್ಕೆ 1 ಚಮಚದಷ್ಟು ವೆನಿಲಾ ಎಸೆನ್ಸ್ ಮತ್ತು ನಾನು 1 ಚಮಚದಷ್ಟು ಈ ಜೇನುತುಪ್ಪವನ್ನು ಹಾಕ್ಕೊಳ್ತೇನೆ. ಮತ್ತು 1 ಚಮಚದಷ್ಟು ಈ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತೇನೆ. ಸೊ ಈಗ ವೆನಿಲಾ ಎಸೆನ್ಸನ್ನು ಹಾಕೊಳ್ಳೋಣ. ಇದು ಒಂದು ಫ್ರೇಗ್ರೆನ್ಸ್ ಅನ್ನು ಕೊಡ್ತದೆ. ಇನ್ನು ಹನಿ, ಪ್ಯೂರ್ ಹನಿಯನ್ನು ನಾನು ಹಾಕ್ಕೊಳ್ತಿದ್ದೇನೆ. ನಾನು ಆಳ್ವಾಸ್ನವರಿಂದ ಪ್ಯೂರ್ ಹನಿ ಅಂತ ತಂದಿದ್ದೇನೆ. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು. 1 ಚಮಚ ಬೇಕಿದ್ರೆ 1 ಚಮಚ ಸ್ವೀಟಿಗೆ ತಕ್ಕ. ಮತ್ತು ಬೇರೆ ಯಾವ ಸ್ವೀಟ್ ಅಂಶಗಳನ್ನು ಹಾಕಲಿಕ್ಕಿಲ್ಲ. ಈಗ ಪುನಃ ಬಿಟ್ಟು ಇದನ್ನು ಈಗ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದು ಗ್ರೈಂಡ್ ಮಾಡಿ ತರ್ತೇನೆ. ಹೇಗೆ ಆಗ್ತದೆ ಅಂತ ಟೆಕ್ಸ್ಚರ್ ತೋರಿಸ್ತೇನೆ ನಾನು ನಿಮಗೆ. ವೀಕ್ಷಕರೇ, ಇಲ್ಲಿ ನೋಡಿ, ಬಿಟ್ಟು ನಾನು ಇದನ್ನು ಬ್ಲೆಂಡ್ ಮಾಡಿದೆ. ಈಗ ಒಂದೊಮ್ಮೆ ನೋಡಿ, ಇದರಲ್ಲೇ ಕ್ರೀಮಿ ಟೆಕ್ಸ್ಚರ್ ನಿಮಗೆ ಕಾಣ್ಬೋದು. ನಾವು ಏನು ಕ್ರೀಮ್ ಆಗಲಿ ಅಥವಾ ಏನು ಹಾಕ್ಕೊಳ್ಳಿಲ್ಲ. ನೋಡಿ ಹೇಗೆ ಉಂಟು ನೋಡಿ. ಇನ್ನು ಇದನ್ನು ನಾವು ಯಾವ ಒಂದು ಪಾತ್ರೆಯಲ್ಲಿ ನಾವು ಬನಾನವನ್ನು ಹಾಕಿಟ್ಕೊಂಡಿದ್ದೇವೆ, ಆಗ ಅದೇ ಪಾತ್ರೆಯಲ್ಲಿ ಹೀಗೆ ಹಾಕೊಳ್ತಾ ಇದ್ದೇನೆ ನಾನು. ಇದರ ಮೇಲೆ ಬೇಕಿದ್ರೆ ನಾವು ಸ್ವಲ್ಪ ನಟ್ಸ್ಗಳನ್ನು ಬೇಕಿದ್ರೆ ಹಾಕೊಳ್ಬೋದು, ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಈ ನಟ್ಸ್ಗಳನ್ನೇ ಗ್ರೈಂಡ್ ಮಾಡಿದಂತಹ ಒಂದು ಈಗ ಇದನ್ನು ಏನು ಮಾಡಬೇಕು ಹೇಳಿದರೆ, ಒಂದು ಚೆನ್ನಾದ ಒಂದು ಇದರಲ್ಲಿ ಹೀಗೆ ಕವರ್ ಮಾಡಿ, ಆಮೇಲೆ ಅದರ ಮೇಲೆ ನಾವು ಮುಚ್ಚಳವನ್ನು ಹೀಗೆ ಮುಚ್ಚಿಕೊಂಡು, ಯಾಕೆಂದರೆ ಈ ಕವರ್ ಅಗತ್ಯ ಉಂಟು, ಹೀಗೆ ಮುಚ್ಚಿ ಇದನ್ನು ನಾವು ಡೀಪ್ ಫ್ರೀಸ್ ಮಾಡಲಿಕ್ಕೆ ಇಟ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ನಿನ್ನೆ ರಾತ್ರಿ ಇಟ್ಟಂತಹ ಐಸ್ ಕ್ರೀಮ್ ಯಾವ ರೀತಿಯಲ್ಲಿ ಶುಗರ್ ಫ್ರೀ, ಮಿಲ್ಕ್ ಫ್ರೀ, ಏನಿಲ್ಲದಂತಹ ಬಹಳ ಹೆಲ್ದಿಯಾದ ಐಸ್ ಕ್ರೀಮ್ ರೆಡಿಯಾಗಿದೆ. ಈ ಒಂದು ಫಾಯಿಲನ್ನು ನಾವು ಇಡಲೇಬೇಕು. ಯಾಕೆ ಹೇಳಿದರೆ, ಫಾಯಿಲ್ ಇಡದಿದ್ದರೆ ನಾವು ಮೇಲಿನಿಂದ ಸ್ವಲ್ಪ ಐಸ್ ಫಾರ್ಮ್ ಆಗ್ತದೆ. ಅದರಿಂದಾಗಿ ನೋಡ ಹೇಗೆ ಯಾವ ರೀತಿಯಲ್ಲಿ ಬಂದಿದೆ ನೋಡುವ. ನೋಡಿ, ಹೀಗೆ ಒಂದು ಸ್ಕೂಪ್ ತೆಗೆದುಕೊಳ್ಬೇಕು, ಹೀಗೆ ಹಾಕ್ಕೊಳ್ಬೇಕು. ನೋಡಿ ಯಾವ ರೀತಿಯಲ್ಲಿ ಬಹಳ ಆರೋಗ್ಯಕರವಾದ ಒಂದು ಐಸ್ ಕ್ರೀಮನ್ನು ನಾವು ಮನೆಯಲ್ಲಿ ತಯಾರಿಸ್ಬೋದು. ಅದರ ಮೇಲೆ ಸ್ವಲ್ಪ ಇನ್ನು ಸಹ ಎಲ್ಲ ನಟ್ಗಳೇ ಇರೋದು, ಇದರಲ್ಲಿ ಬೇರೆ ಏನಿಲ್ಲ. ಎಷ್ಟು ಟೇಸ್ಟಿಯಾಗಿರ್ತದೆ ಹೇಳಿದರೆ, ಬನಾನದಿಂದ ಮಾಡಿದಂತ ಹೇಳಿ ಗೊತ್ತೇ ಆಗೋದಿಲ್ಲ ನಮಗೆ. ಫ್ಲೇವರ್ ಗೊತ್ತಾಗ್ತದೆ, ಬನಾನಾ ಫ್ಲೇವರ್ ಇರ್ತದೆ. ಬಟ್ ಹೀಗೆ ನೋಡುವಾಗ ಚಾಕ್ಲೇಟ್ ಮತ್ತು ಇದು ಸೇರಿಸಿ, ನೀವು ನಿಮ್ಮ ಹತ್ರ ಚಾಕ್ಲೇಟ್ ಇರದಿದ್ರೆ ಆ್ಯಕ್ಚುಲಿ ಇದನ್ನು ಮಾಡಬೇಕು ಚಾಕ್ಲೇಟ್ ಪೌಡರಲ್ಲಿ. ನೋಡಿ ಎಷ್ಟು ಟೇಸ್ಟಿಯಾಗಿ ಬರ್ತದೆ ಹೇಳಿದರೆ. ಗಟ್ಟಿಯಾಗಿ ಸಹ ಉಂಟು, ಸ್ವಲ್ಪ ಹೊರಗಿಟ್ಟರೆ ಸ್ವಲ್ಪ ನೀರಾಗಿ ಬರ್ತದೆ. ನೋಡಿ ನೋಡಿ ಯಾವ ರೀತಿಯಲ್ಲಿ ಉಂಟು ನೋಡಿ. ಬಹಳ ಟೇಸ್ಟಿಯಾಗಿದೆ. ಹಾಗಾದರೆ ಒಂದು ಸುಲಭ ವಿಧಾನದಿಂದ ಹೆಲ್ದಿಯಾದ, ಶುಗರನ್ನು ಸಹ ಹಾಕದೆ, ಈವನ್ ಕ್ರೀಮ್ ಇಲ್ಲ ಏನಿಲ್ಲ, ಖಾಲಿ ಗೇರು ಬೀಜ ಮತ್ತು ಬಾದಾಮಿಯ ಕ್ರೀಮ್ ಅಂದರೆ ಅದರ ಮಿಲ್ಕಿನಿಂದಲೇ ಮಾಡಿದಂತಹ ಒಂದು ರುಚಿಕರವಾದ ಐಸ್ ಕ್ರೀಮ್ ಹೇಗೆ ಮಾಡುವುದೆಂದು ತೋರಿಸ್ಕೊಟ್ಟಿದ್ದೇನೆ. ಬಹಳ ಚೆನ್ನಾಗಿದೆ. ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ನಿಮ್ಮ ಮಕ್ಕಳನ್ನು ಖುಷಿಪಡಿಸಿ ಅಂತ ಹೇಳುತ್ತಾ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.
ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.